ಕನ್ನಡ ವಾಹಿನಿಗೆ ಸ್ವಾಗತ. 10 ವರ್ಷದಲ್ಲಿ ಜನ ಅಮೃತ ಕಾಲ ನೋಡಲಿಲ್ಲ, ಅನ್ಯಾಯ ಕಾಲ ನೋಡಿದ್ದಾರೆ. ಮೋದಿ 10 ವರ್ಷದ ಆಡಳಿತದ ಈ ದಶಕ ಬರ್ಬಾದ್ ದಶಕ ಅಂತ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು 2024ರ ಲೋಕಸಭಾ ಚುನಾವಣೆ ಸಂಬಂಧ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಮಾಡಿ ಪ್ರಣಾಳಿಕೆ ಸಿದ್ಧಪಡಿಸಿದ್ದಾರೆ. ಮಹಿಳೆಯರು, ರೈತರು, ಕಾರ್ಮಿಕರಿಗೆ ನ್ಯಾಯ ಕೊಡುವ 25 ಅಂಶವನ್ನ ಒಳಗೊಂಡ ಪ್ರಣಾಳಿಕೆ ಬಿಡುಗಡೆಯಾಗಿದೆ ಎಂದರು. ಸಾಂವಿಧಾನಿಕ ಸಂಸ್ಥೆಯನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ. ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸಲು ಕಾಂಗ್ರೆಸ್ಗೆ ವೋಟ್ ಕೊಡಿ ಎಂದ ಬಿಕೆ ಹರಿಪ್ರಸಾದ್. ಬಿಜೆಪಿಯವರು 400 ಗೆಲ್ತಾರೋ ಅಥವಾ 420 ಗೆಲ್ತಾರೋ ಗೊತ್ತಿಲ್ಲ, ಆದರೆ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವಷ್ಟು ನಾವು ಗೆಲ್ತೀವಿ ಎಂದರು. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ ಎಂಬ ಯತ್ನಾಳ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಮುಸ್ಲಿಂ ಲೀಗ್ ಪಾರ್ಟಿ ಮೇಲೆ ಬಿಜೆಪಿಯವರಿಗೆ ಬಹಳ ಪ್ರೀತಿ. ಫಜಲ್ ಹಕ್ ಅವರು ಪಾಕಿಸ್ತಾನ ಆಗಬೇಕು ಅಂತ ಹೇಳಿದ್ರು. ಹಿಂದೂ ಮಹಾಸಭಾದವರು ಮುಸ್ಲಿಂ ಲೀಗ್ ಜೊತೆ ಸೇರಿಕೊಂಡಿದ್ರು. ಮುಸ್ಲಿಂ ಲೀಗ್ ಮೇಲೆ ಪ್ರೀತಿ ಇದ್ರೆ ಅವರ ಜೊತೆಗೆ ನೀವು ಹೋಗಿ. ಸಮಾನತೆ ವಿರೋಧಿಗಳು ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ. ಯತ್ನಾಳ್ ಅವರು ನಾವೆಲ್ಲಾದ್ರೂ ಹೇಳಿದ್ರೆ ತೋರಿಸ್ಲಿಂದ ಸವಾಲ್ ಹಾಕಿದ್ರು. ನಾನು ಸ್ಟಾರ್ ಕ್ಯಾಂಪೇನರ್, ನನ್ನನ್ನ ಯಾರು ಕೂಡ ಉಪಯೋಗಿಸಿಕೊಳ್ಳಲು ಆಗೋದಿಲ್ಲ. ನನ್ನ ಉಪಯೋಗವನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತೆ. ವೈಯಕ್ತಿಕ ರಾಜಕಾರಣ ಬೇರೆ, ಇದು ಕಾಂಗ್ರೆಸ್ ಪಕ್ಷದ ದೇಶದ ರಾಜಕಾರಣ. ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಪೆನ್ ಡ್ರೈವ್ ನಲ್ಲಿ ಇಟ್ಟುಕೊಂಡಿದ್ದು ಆಮೇಲೆ ಹೇಳ್ತೀನಿ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ಇವತ್ತಿನ ಮೂಲ ಉದ್ದೇಶ 2024 ಲೋಕಸಭಾ ಚುನಾವಣೆ ವಿಚಾರದಲ್ಲಿ ನಾವೀಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಚುನಾವಣೆಯ ಪ್ರಮುಖವಾದ ಅಂಶ ನರೇಂದ್ರ ಮೋದಿಯವರು 2014ನೇ ಇಸ್ವಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು, ಘೋಷಣೆಗಳನ್ನು ಸಹ ಈ ಒಂದು ದೇಶದ ಜನತೆಗೆ ನೀಡಿದರು. ತದನಂತರ ಸುಮಾರು 2-3 ವರ್ಷಗಳಿಂದ ಜನಗಳಿಗೆ ಅಮೃತ್ ಕಾಲ್ ಅನ್ನೋ ವಿಚಾರದಲ್ಲಿ ಜನರಿಗೆ ಒಂದು ವಿಶ್ವಾಸವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಮೃತ್ ಕಾಲ್ ಅಂತ ನೋಡಿದಾಗ ಈ ಒಂದು 10 ವರ್ಷದಲ್ಲಿ ಯಾವ ರೀತಿ ಜನಸಾಮಾನ್ಯರು ಕಷ್ಟ ನಷ್ಟಕ್ಕೆ ದುಃಖದಲ್ಲಿ ದುಃಖದಲ್ಲಿ ಇದ್ದರು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ದೇಶದಲ್ಲಿ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಬರುತ್ತೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಒಂದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ್ ಜೋಡೋ ಯಾತ್ರಾ, ಮತ್ತೊಂದು ಮಣಿಪುರಿಂದ ಹಿಡಿದು ಮುಂಬೈವರೆಗೂ ನ್ಯಾಯ ಯಾತ್ರಾ ಅಂಥೇಳಿ 2 ಯಾತ್ರೆಯ ಮೂಲಕ ಸುಮಾರು 10,000 ಕಿಲೋಮೀಟರ್ನಷ್ಟು ಪಾದಯಾತ್ರೆಯ ಮೂಲಕ ರಾಷ್ಟ್ರದ ಉದ್ದಗಲಕ್ಕೂ ಸಹ ಜನಸಾಮಾನ್ಯರ ಕುಂದು ಕೊರತೆಗಳನ್ನು, ಅವರ ಅನಿಸಿಕೆಗಳನ್ನು ಆಲಿಸಿ ನಾವು ಈ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡಿದ್ದೇವೆ. ಆದ್ದರಿಂದ ಪ್ರಣಾಳಿಕೆಯ ಮೂಲ ಅಂಶ, ಶೀರ್ಷಿಕೆ ಏನು ಅಂತಂದರೆ, ಯಾವ ಅಮೃತ್ ಕಾಲ ಅಂತ ಇದ್ದರೂ ಅದು ಅನ್ಯಾಯ ಕಾಲ ಆಗಿರ್ತಕ್ಕಂಥದ್ದು. ನಾವು ಈ ಒಂದು ಅನ್ಯಾಯ ಕಾಲವನ್ನು ಬದಿಗೊತ್ತಿಸಿ ನ್ಯಾಯವಾದ ಕಾಲವನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ. ಇದರ ಮೂಲಕ 5 ನ್ಯಾಯಪತ್ರವನ್ನು ಹೊರಡಿಸಿ ಅದರಲ್ಲಿ 5 ಅಂಶಗಳನ್ನು ನಾವು ಭಾಳ ಪ್ರಮುಖವಾಗಿ ಹೇಳಿದ್ದೇವೆ. ಒಂದು, ಯುವಕರಿಗೆ ನ್ಯಾಯ ಸಿಗ್ತಕ್ಕಂಥದ್ದು. ಮತ್ತೊಂದು, ಪ್ರತಿಯೊಬ್ಬರಿಗೂ ಸಹ ಸರ್ಕಾರದಲ್ಲಿ ಭಾಗಿದಾರಿ ಮತ್ತು ಮಹಿಳೆಯರಿಗೆ ನ್ಯಾಯ ಸಿಗ್ತಕ್ಕಂಥದ್ದು. ಮತ್ತು ಕೃಷಿ ರೈತರಿಗೆ ನ್ಯಾಯ ಸಿಗ್ತಕ್ಕಂಥದ್ದು. ಕಾರ್ಮಿಕರಿಗೆ ನ್ಯಾಯ ಕೊಡ್ತಕ್ಕಂಥ 5 ನ್ಯಾಯಪತ್ರದಲ್ಲಿ ಸುಮಾರು 25 ಅಂಶಗಳನ್ನು ಒಳಗೊಂಡಂಥ 48 ಪುಟಗಳಿರ್ತಕ್ಕಂಥ ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಜನಸಾಮಾನ್ಯರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ಒಂದು ಭವ್ಯವಾದ ಸುಂದರವಾದ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ದೇವೆ. ಈಗ 400 ಪಾರೋ 420 ಅದು ಗೊತ್ತಿಲ್ಲ. ಈಗಾಗಲೇ 400 ಇಂದ 370 ಅಂತ ಬಂದಿದ್ದಾರೆ. ಚುನಾವಣೆ ಬರೋ ಸಂದರ್ಭದಲ್ಲಿ 200 ಕೆಳಗಡೆ ಬರ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿನ ನಿಶ್ಚಯವಾಗಿ ಸೋಲಿಸ್ತೀವಿ. ಸರ್ಕಾರ ಮಾಡೋಷ್ಟು ಸಂಖ್ಯೆ ನಮಗೆ ಸಿಗುತ್ತೆ.
ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸ್ಥಿತಿ ಭಿನ್ನ ಸ್ಥಿತಿ ಇದೆ. ಆದರೆ ಚುನಾವಣೆ ಫಲಿತಾಂಶ ಆದ ತಕ್ಷಣ ಇನ್ನು ಮತ್ತೆ ನೀವು ಒಪ್ಪಿರ್ತೀರ ಅನ್ನೋದು ಯಾರು ವಿಶ್ವಾಸ ಇದೆ, ಯಾರು ಗ್ಯಾರಂಟಿ ಕೊಡ್ತಾರೆ? ಈಗ ಅದಕ್ಕೆ ಸಂಪೂರ್ಣವಾದ ಗ್ಯಾರಂಟಿ ನಮ್ಮಲ್ಲಿದೆ. ಚುನಾವಣೆ ಆದ ನಂತರ ದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸರಿ ಮಾಡಬೇಕಾದ್ರೆ ಎಲ್ಲರೂ ಸಹ ಒಟ್ಟಿಗೆ ಬರಬೇಕು. ಈ ಇಂಡಿಯಾ ಅಲಯನ್ಸು ಛಿದ್ರ ಆಗಬೇಕಂದ್ರೆ ಮೂಲ ಕಾರಣ ಭಾರತೀಯ ಜನತಾ ಪಾರ್ಟಿಯ ಮಂಚೂಣಿ ಘಟಕಗಳಾಗಿರ್ತಕ್ಕಂಥ ED, CBI, IT ಅದನ್ನು ಉಪಯೋಗಿಸಿ ಭಯ ಬೀಳಿಸಿ ಆದಷ್ಟು ಜನಗಳಿಗೆ ಇಂಡಿಯಾ ಅಲಯನ್ಸಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಮುಂದೆ ಅದು ನಡೆಯೋದಿಲ್ಲ. ಅದಲ್ಲದೆ ಜನಸಾಮಾನ್ಯರಿಗಂತೂ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ, ಎಲೆಕ್ಟ್ರಲ್ ಬಾಂಡ್ಸ್ ಬಂದ ನಂತರ 7,000 ಕೋಟಿ ರೂಪಾಯಿಯ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನಾವು ಹೇಳಿರ್ತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, SBI ಅದರ ದಾಖಲೆಗಳನ್ನು ಕೊಟ್ಟಿದೆ. ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ಎಲ್ಲರೂ ಸಹ ಒಟ್ಟಿಗೆ ಬರ್ತೀವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.